ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ 3 ತಿಂಗಳಿಂದ ಬಂದಿಲ್ಲ. ಉಚಿತ ಅಕ್ಕಿ ಹಣ ಏನಿದೆ, ಸೊ 6 ತಿಂಗಳಿಂದ ಜಮಾ ಆಗಿಲ್ಲ. ಸೊ ಯಾವಾಗ ಕೊಡ್ತೀರಾ ಅಂತ ಮಹಿಳೆಯರು ತುಂಬಾನೇ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಸೊ ಏನು ಉತ್ತರವನ್ನ ಕೊಡ್ತಿದ್ದಾರೆ, ಅವನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ, ನಾವು ಕನ್ಫರ್ಮ್ ಆಗಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇನ್ನ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳ್ತಿದ್ದಾರೆ, ಸೊ ಹಣ ಬಂದಿಲ್ವಾ, ಸೊ ನಮಗೆ ಗೊತ್ತೇ ಇಲ್ಲ, ಸೊ ಹಣ ಬಿಡುಗಡೆ ಮಾಡೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಸಿಎಂ ಸರ್ ಅವರು ಏನಾದ್ರು ನಿದ್ದೆ ಮಾಡ್ತಿದಾರಾ? ಏಕೆ ಅಂತ ಅಂದ್ರೆ ಹಣನೇ ಬಿಡುಗಡೆ ಆಗಿಲ್ಲ ಅಂತ ಜನರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ನಾವು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಏನ್ ಹೇಳ್ತಿದ್ದಾರೆ, ನಮ್ಮ ಸರ್ಕಾರದ ಬಳಿ ಫಿನಾನ್ಷಿಯಲ್ ಏನು ತೊಂದರೆ ಇಲ್ಲ, ಸೊ ಹಣ ಅಂತೂ ಇದೆ, ಸೊ ಇನ್ನೇನು ಬಿಡುಗಡೆ ಮಾಡ್ತೀವಿ, ಸೊ ಈ ತಿಂಗಳಲ್ಲಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹಣ ಬಿಡುಗಡೆ ಮಾಡೋದಕ್ಕೆ ಹೇಳ್ತೀನಿ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಾವು ಕನ್ಫರ್ಮ್ ಮಾಡ್ಕೋಬೇಕು, ಈ ತಿಂಗಳು ಯಾವುದೇ ರೀತಿಯಾದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಬಿಡುಗಡೆ ಆಗೋದಿಲ್ಲ. ಸೊ ನೆಕ್ಸ್ಟ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಮಾರ್ಚ್ ತಿಂಗಳ ಒಳಗಡೆ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂಥರ ಹೇಳ್ತಾ ಇದ್ದಾರೆ, ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂಥರ ಹೇಳ್ತಾ ಇದ್ದಾರೆ, ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂತಹ ಶಿವಕುಮಾರ್ ಸರ್ ಅವರು, ಡಿ ಕೆ ಶಿವಕುಮಾರ್ ಸರ್ ಅವರು ಒಂಥರ ಹೇಳ್ತಿದ್ದಾರೆ. ಸೊ ಇವರೇ ಒಂದೇ ತರ, ಈಗ ಒಂದು ಪಾರ್ಟಿ ಅಂತ ಅಂದ್ಮೇಲೆ ಒಂದೇ ತರ ಉತ್ತರವನ್ನ ಕೊಟ್ಕೊಂಡ್ ಬರ್ಬೇಕು. ಸೊ ಫಿನಾನ್ಷಿಯಲ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಸೊ ಎಲ್ಲಾ ಸರಿಯಾಗಿದೆ, ಹಣ ಬಿಡುಗಡೆ ಮಾಡೋದಕ್ಕೆ ಸರ್ವರ್ ಬಿಸಿ ಆಗಿದೆ ಅಂತ ಅನ್ನೋ ಹಾಗಿದ್ರೆ 3 ಜನನು ಒಂದೇ ರೀತಿಯಾದಂತಹ ಉತ್ತರವನ್ನ ಕೊಡಬೇಕು. ಇಲ್ಲೇ ನೀವು ಲೆಕ್ಕ ಹಾಕೋಬೇಕು, 3 ಜನನು ಒಬ್ಬೊಬ್ರು ಒಂದೊಂದ್ ತರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿಗೆ ಏನಾಗ್ತಾ ಇದೆ, ಇವಾಗ ನೋಡಿದ್ರ ಮಹಿಳೆಯರು ಎಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಂದ್ರೆ, ಬೆಳಗಾವಿ ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಸೊ TV9 ಅಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಮಹಿಳೆಯರು ಹೇಳ್ತಾ ಇದ್ದಾರೆ, ಮನೆ ಹತ್ರಕ್ಕೆ ಬಂದ್ಬಿಟ್ಟು ನಾವು ಇಷ್ಟು ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ, ನಮಗೆ ವೋಟ್ ಹಾಕಿ ಅಂತ ಹಾಕಿಸ್ಕೊಂಡ್ರಲ್ವಾ, ಸೊ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಅಂದ್ಮೇಲೆ ಪ್ರತಿ ತಿಂಗಳು ಇಲ್ಲಿ ಹಣವನ್ನ ಜಮಾ ಮಾಡಬೇಕು. ಸೊ ಅವರು ಈ ಒಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಕ್ಕೋಸ್ಕರನೇ ನಾವು ವೋಟ್ ಅನ್ನ ಹಾಕಿದ್ದಂತದ್ದು. ಪ್ರತಿ ತಿಂಗಳು ಎಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ, ಸೊ ಜನಗಳಿಗೆ ಯಾಕೆ ಈ ರೀತಿ ಮೋಸ ಮಾಡ್ತಿದ್ದೀರಾ, ಸೊ ನಮಗೆ ಒಂದೊಂದು ಟ್ಯಾಬ್ಲೆಟ್ ತಗೊಳ್ಳೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಇವಾಗ ಏನ್ ಬರ್ತಿರುವಂತಹ ಕೇಂದ್ರ ಸರ್ಕಾರದಿಂದ ಬರ್ತಿರುವಂತಹ 5 ಕೆಜಿ ಅಕ್ಕಿ ಇದೆ ಅಲ್ವಾ, ಸೊ ಅದರಲ್ಲಿ 2 ಕೆಜಿ ಅಕ್ಕಿಯನ್ನ ಕೊಟ್ಬಿಟ್ಟು 3 ಕೆಜಿ ಜೋಳವನ್ನ ಕೊಡ್ತಾ ಇದ್ದಾರೆ. ಸೊ ಇನ್ನ 2 ಕೆಜಿ ಅಕ್ಕಿ ನಮಗೆ ಸಾಕಾಗುತ್ತಾ ತಿಂಗಳಿಗೆಲ್ಲ? ಸೊ ಇವಾಗ ರಾಜ್ಯ ಸರ್ಕಾರದಿಂದ ನಾವು ಅಕ್ಕಿ ಕೊಡಲ್ಲ, ನಮಗೆ ಅಕ್ಕಿ ಕೊಡೋದಕ್ಕೆ ಪ್ರಾಬ್ಲಮ್ ಆಗಿದೆ, ಸೊ ಹಣವನ್ನೇ ಕೊಡ್ತೀವಿ ಅಂತ ಏನ್ ಹೇಳಿದ್ರಿ, ಸೊ ಆ ಒಂದು ಹಣವನ್ನು ಕೊಡ್ತಾ ಇಲ್ಲ ಅಲ್ವಾ, ಸೊ ನಾವು ಹೊಟ್ಟೆಗೆ ಏನ್ ತಿನ್ಬೇಕು, ಸೊ ಮಕ್ಕಳ ಮರಿಗಳನ್ನ ಯಾವ ರೀತಿ ಸಾಕ್ಬೇಕು, ಸೊ ನೀವು ಗ್ಯಾರಂಟಿಗಳನ್ನ ಕೊಟ್ಟಿದ್ದಕ್ಕೆ ಮಾತ್ರ ನಾವು ನಿಮಗೆ ವೋಟ್ ಹಾಕಿದ್ದಂತದ್ದು. ನಾವೇನಾದ್ರು ಗ್ಯಾರಂಟಿ ಕೊಡಿ ಅಂತ ನಿಮ್ಮನ್ನ ಕೇಳಿದ್ವಾ? ಸೊ ನೀವಾಗೆ ಬಂದ್ರಿ, ನೀವಾಗೆ ಗ್ಯಾರಂಟಿಗಳನ್ನ ಕೊಡ್ತೀವಿ, ಸೊ ಈ ರೀತಿ ಕೊಡ್ತೀವಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ನಮ್ಮ ವೋಟ್ಗಳನ್ನ ನಿಮಗೆ ಹಾಕಿ ಕಾಂಗ್ರೆಸ್ ಸರ್ಕಾರವನ್ನ ಆಡಳಿತಕ್ಕೆ ತಂದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ಜನಗಳು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಇವಾಗ ಅತಿ ಹೆಚ್ಚು ಮಹಿಳೆಯರು ಸೊ ಯಾವಾಗ ಬಿಡುಗಡೆ ಮಾಡ್ತೀರಾ, ಸೊ ಮಾಡ್ತೀರಾ ಇಲ್ವಾ, ನಿಮಗೆ ಮಾಡೋಕಾದ್ರೆ ಮಾಡಿ, ಇಲ್ಲ ಅಂತ ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ. ಸೊ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಎಲ್ರಿಗೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅತಿ ಹೆಚ್ಚು ಕಮೆಂಟ್ ಗಳು ಬರ್ತಿರುವಂತದ್ದು ಸೊ ಇದೇನೆ. ಯಾಕೆಂತ ಅಂದ್ರೆ ಇವಾಗ ಎಷ್ಟು ಬೇಸತ್ತಿದ್ದಾರೆ ಅಂತ ಅಂದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತಿದ್ರು, ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಅಷ್ಟೊಂದೇನು. ಇವಾಗ ಏನ್ ಮಾಡ್ತಿದ್ದಾರೆ, ಅನ್ನಭಾಗ್ಯದ್ದು ಕೂಡ ವಿಚಾರಿಸಿಕೊಂಡು ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ ಅಂತಾನೆ ಹೇಳ್ಬೋದು. ಇಲ್ಲೇ ನಮ್ಮ ಸಿಎಂ ಆಗಿರ್ಬೋದು, ಯಾರು ಕೂಡ ಒಬ್ರಿಗೊಬ್ರು ಕನೆಕ್ಷನ್ ಇರೋ ರೀತಿ ಮಾತೇ ಆಡ್ತಿಲ್ಲ. ಡಿ ಕೆ ಶಿವಕುಮಾರ್ ಸರ್ ಅವರು ನಾವು ಫಿನಾನ್ಷಿಯಲ್ ಯಾವುದೇ ಪ್ರಾಬ್ಲಮ್ ಇಲ್ಲ, ನಾವು ಹಣವನ್ನು ಜಮಾ ಮಾಡ್ತೀವಿ, ಸೊ ಈ ತಿಂಗಳಲ್ಲಿ ಮಾಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿಲ್ಲ, ಸೊ 3 ತಿಂಗಳದ್ದು ಒಟ್ಟಿಗೆ ಈ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಮಾರ್ಚ್ಗೆ ಜಮಾ ಮಾಡ್ತೀವಿ, ಸೊ ಮಾರ್ಚ್ ಒಳಗಡೆ ನಿಮಗೆ ಎಲ್ಲಾ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಯಾರ ಮಾತನ್ನ ನಂಬಬೇಕು, ಯಾರ ಮಾತನ್ನ ನಂಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲಿ ಮೇನ್ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ. ಯಾಕೆಂತ ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ಜೊತೆಗೆ ಆದಷ್ಟು ಈ ಮಾಹಿತಿಗಳನ್ನ ಶೇರ್ ಮಾಡಿ. ಸೊ ಈ ಶೇರ್ ಮಾಡೋದು ಮತ್ತೆ ಲೈಕ್ ಮಾಡೋದ್ರಿಂದ ಅತಿ ಹೆಚ್ಚು ವಿಡಿಯೋಗಳು ವೈರಲ್ ಆಗಿ ಸರ್ಕಾರಕ್ಕೆ ಮುಟ್ಟುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾವುದೇ ವಿಚಾರ ಸರ್ಕಾರಕ್ಕೆ ಮುಟ್ಟಿದ್ರು ಕೂಡ ಅವರು ನಿದ್ದೆ ಮಾಡೋ ಸ್ಥಿತಿಯಲ್ಲೇ ಇರ್ತಾರೆ. ಯಾಕೆಂತಂದ್ರೆ ಅಷ್ಟೊಂದು ಜನ, ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ರು, ಪ್ರೆಸ್ನವರು ಆಗಿರ್ಬೋದು ಅಥವಾ ವಿಪಕ್ಷ ನಾಯಕರು ಏನಿರ್ತಾರೆ ಅಪೋಸಿಟ್ ಪಾರ್ಟಿಯವರು, ಸೊ ಅವರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು, ಆದ್ರೆ ಜನಗಳು ಮಾತ್ರ ಏನ್ ಮಾಡ್ತಾ ಇದ್ದಾರೆ, ಸೊ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಟ್ಕೊಂಡಿದ್ದಾರೆ. ಸೊ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಕಾಯ್ತಾ ಇದ್ದಾರೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಜನಗಳದ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೇನ್ ಜನಗಳೇ ನಿಮಗೆ ಉಗಿದು ಉಪ್ಪಿನಕಾಯನ್ನ ಹಾಕ್ತಿರುವಂತದ್ದು. ಯಾಕೆಂತಂದ್ರೆ ಕಮಿಟ್ಮೆಂಟ್ ಗಳು ಇರ್ತಾವ ಕಣ್ರಿ, ಒಂದು ಸಂಸಾರ ಅಂತ ಅಂದ್ಮೇಲೆ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ. ಸೊ ನೀವು ಕೊಡ್ತೀನಿ ಅಂತ ಅಂದ್ಮೇಲೆ ಕರೆಕ್ಟ್ ಆಗಿ ಕೊಡ್ಲೇಬೇಕು. ಸೊ ಕೊಡ್ಲಿಲ್ಲ ಅಂತ ಅಂದ್ರೆ ಈ ರೀತಿ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಒಂದ್ ವೇಳೆ ಏನಾದ್ರೂ ಇಲ್ಲಿ ಕೊಡೋದನ್ನ ನಿಲ್ಸೇ ಬಿಟ್ರು ಅಂತ ಅಂದ್ರೆ ಏನ್ ಪರಿಸ್ಥಿತಿ ಆಗ್ಬಹುದು, ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಈ ಒಂದು ಮಾಹಿತಿ ಇಷ್ಟ ಆಯ್ತು ಅಂತ ತಿಳ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.